ಸದ್ಗುರು ಶ್ರೀ ಯೋಗಿನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಭಾಗದಲ್ಲಿ ಬಹಳ ಪ್ರಚಲಿತರಾಗಿರ್ತಕ್ಕಂತಹ ಸಂತರು, ಜನಮಾನಸದಲ್ಲಿ ಉಳಿದಿರ್ತಕ್ಕಂತಹ ಕಾಲಜ್ಞಾನಿಗಳು, ಯೋಗಿಗಳು, ತಪಸ್ಸು ಅವರು ಕೂಡ ಅರ್ಥವಾದ ರೀತಿಯಲ್ಲಿ ಬಂದಿರತಕ್ಕಂತಹ ಕೀರ್ತನೆಗಳು, ಶತಕಗಳು ಎಲ್ಲ ತಮಗೆ ತಿಳಿದಿರ್ತಕ್ಕಂಥ ಶ್ರೀ ಕ್ಷೇತ್ರ ಕೈವಾರ ಒಂದು ಪ್ರಸಿದ್ಧವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ತಾಣ, ಭಕ್ತಿಯ ಕೇಂದ್ರ. ಇಂತಹ ಒಂದು ಭಕ್ತಿ ಕೇಂದ್ರವಾದಂತಹ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಈ ಆಷಾಢ ಮಾಸದ ಹುಣ್ಣಿಮೆಯ 3 ದಿನಗಳ ಕಾಲ ಅಲ್ಲಿ ಒಂದು ಸಂಗೀತದ ಮಹೋತ್ಸವ, ಹಾಗೆಯೇ ಸದ್ಗುರು ತಾತಯ್ಯನವರ ಗುರುಪೂಜಾ ಮಹೋತ್ಸವ ಅಲ್ಲಿ ಹಮ್ಮಿಕೊಳ್ತಕ್ಕಂತಹದ್ದು ತಮಗೆಲ್ಲರಿಗೂ ತಿಳಿದಿರ್ತಕ್ಕಂತಹದ್ದು. ಪ್ರತಿ ವರ್ಷವೂ ಸಹ ಆ ಒಂದು ಕಾರ್ಯಕ್ರಮ ಬಹಳ ಶ್ರದ್ಧಾಭಕ್ತಿಗಳಿಂದ, ವಿಜೃಂಭಣೆಯಿಂದ ನಡೀತಕ್ಕಂತಹದ್ದು. ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಪೂಜ್ಯ ಡಾಕ್ಟರ್ MR ಜಯರಾಮ್ರವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಭಕ್ತಿಯ ಕೇಂದ್ರವಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಡೀತಕ್ಕಂಥ ಇಂತಹ ಒಂದು ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಸಂಗೀತಗಾರರು ಬರ್ತಾರೆ. ಆಮೇಲೆ ಎಲ್ಲ ಕಲಾವಿದರು, ನಾನಾ ಪ್ರಕಾರದ ಕಲಾವಿದರು ಅಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ಸ್ಥಳ ಶ್ರೀ ಕ್ಷೇತ್ರ ಕೈವಾರ. ಹಾಗೆ ಆ ಸಂಗೀತವನ್ನು ಕೇಳಲಿಕ್ಕೆ ಸಂಗೀತಾಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಸೇರ್ತಾರೆ, ಭಜನಾ ತಂಡಗಳು ಬಂದು ಸೇರ್ತಾರೆ. ಅಂತಹ ಒಂದು ಭವ್ಯ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂತಹ, ಗುರು ಶಿಷ್ಯರ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂತಹ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಇದೇ ಜುಲೈ 8, 9, 10 ಈ 3 ದಿನಗಳ ಕಾಲ ನಿರಂತರ 72 ಗಂಟೆಗಳ ಸಂಗೀತೋತ್ಸವ ಕಾರ್ಯಕ್ರಮ ನಡೀತಕ್ಕಂತಹದ್ದು ನಮಗೆಲ್ಲರಿಗೂ ತಿಳಿದಿದೆ. ಈ ಒಂದು ಕಾರ್ಯಕ್ರಮದ ವಿವರಗಳನ್ನು ನೀಡಲಿಕ್ಕೆ ನಾವು ಇವತ್ತಿನ ದಿನ ಇಲ್ಲಿ ಈ ಒಂದು ಪತ್ರಕರ್ತರ ಭವನಕ್ಕೆ ಬಂದಿದ್ದೇವೆ. ಈ ಒಂದು ಶ್ರೀ ಯೋಗಿನಾರಾಯಣ ನಾದ ಸುಧಾರಕ ಸಂಕೀರ್ತನಾ ಯೋಜನೆಯ ಸಂಚಾಲಕರಾಗಿರ್ತಕ್ಕಂತಹ ಕರ್ನಾಟಕ ಕಲಾಶ್ರೀ ಶ್ರೀಯುತ ವಾನರಾಶ್ರೀ ಬಾಲಕೃಷ್ಣ ಭಾಗವತರವರು ತಮಗೆ ಈ ಒಂದು ಕಾರ್ಯಕ್ರಮದ ಎಲ್ಲ ವಿವರಗಳನ್ನು ನೀಡಿದ್ದಾರೆ. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಯೋಗಿನಾರಾಯಣ ಮಠದ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಶ್ರೀಯುತ ಕೆ ಲಕ್ಷ್ಮೀನಾರಾಯಣ ಅವರು, ಹಾಗೆಯೇ ಈ ಒಂದು ಯೋಗಿನಾರಾಯಣ ಮಠಕ್ಕೆ ನಿರಂತರವಾಗಿ ಪ್ರತಿ ಮಾಸವೂ ಸಹ ಈ ಒಂದು ಕೋಲಾರದಿಂದ ತರಕಾರಿಯನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ಸತ್ಯನಾರಾಯಣಾಚಾರ್ಯರು. ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೆಲ್ಲರೂ ಕೂಡ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಕ್ಕಂತಹ, ಆಮೇಲೆ ತಮಗೆ ನೀಡಿರ್ತಕ್ಕಂತಹ ಈ ಒಂದು ಆಹ್ವಾನ ಪತ್ರಿಕೆಗಳಿದೆ. ಖಂಡಿತವಾಗಿಯೂ ಸಹ ತಾವು ಆ 3 ದಿನಗಳ ಕಾಲ ಅಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ, ಈ ಒಂದು ಎಲ್ಲ ಕಾರ್ಯಕ್ರಮದ ವಿವರಗಳನ್ನು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು, ಮಾಧ್ಯಮಗಳಲ್ಲಿ ಪ್ರಕಟಿಸಬೇಕು ಅಂತ ಹೇಳಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಈಗ ಶ್ರೀಯುತ ವಾನರಾಜಿ ಬಾಲಕೃಷ್ಣ ಭಾಗವತರಣ್ಣ ಅವರು ತಮಗೆ ಈ 3 ದಿನಗಳ ಕಾಲ ನಡೀತಕ್ಕಂತಹ ಈ ಒಂದು ಸಂಗೀತೋತ್ಸವ ಗುರುಪೂಜೆಯ ವಿಚಾರಗಳನ್ನು ತಮಗೆ ತಿಳಿಸಿದರು. ತಾವು ಅತ್ಯಂತ ಪ್ರೀತಿ ಪಾತ್ರರಾಗಿ ನಮ್ಮ ಬಗ್ಗೆ ಮತ್ತು ಕೈವಾರ ಕ್ಷೇತ್ರದ ಬಗ್ಗೆ ಅಪಾರ ನಂಬಿಕೆಯಿಂದ ತಾವೆಲ್ಲರೂ ಕೂಡ ನಮಗೆ ಸಹಕರಿಸ್ತಾ ಬರ್ತಾ ಇದ್ದೀರಿ. ತಮ್ಮ ಸಹಕಾರ ಇಲ್ಲದೆ ಹೋಗಿದ್ದರೆ ಕೈವಾರ ಕ್ಷೇತ್ರ ಇಷ್ಟು ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ಮೀಡಿಯಾ ಬೆಳೆಸ್ಬೋದು ಅಂದರೆ ತಾವು ಯಾವುದು ಒಳ್ಳೆಯ ಕೆಲಸ ಇದೆ ಅದನ್ನು ಬೆಳೆಸ್ತೀವಿ. ಆ ರೀತಿ ಒಳ್ಳೆಯದನ್ನು ಬೆಳೆಸೋದಕ್ಕೆ ಮೀಡಿಯಾ ತುಂಬ ಸಹಕಾರಿಯಾಗಿರ್ತದೆ. ಮೀಡಿಯಾ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಒಂದು ಪ್ರಚಾರ ಬೇರೆ ಕಡೆ ಮಾಡಿದರೂ ಆಗೋದಿಲ್ಲ. ಮಾಧ್ಯಮ ಈ ಕಾಲದಲ್ಲಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಅದು ನಮ್ಮ ಕೋಲಾರ ಜಿಲ್ಲೆಯವರು, ಈ ಮಾಧ್ಯಮದವರು ಎಲ್ಲರಿಗೂ ನಮಗೆ ಪರಿಚಿತರಾಗಿದ್ದಾರೆ. ಮತ್ತು ಒಳ್ಳೆಯ ಜನ ಸೇರಿಕೊಂಡಿರೋದು ಒಂದು ಅದೃಷ್ಟ. ಈ ಮಾಧ್ಯಮದಲ್ಲಿ ಇಲ್ಲಿ ಒಳ್ಳೆಯ ಜನ ಮಾಧ್ಯಮ ಮಿತ್ರವರ್ಗ ಸೇರಿಕೊಂಡಿರ್ತಕ್ಕಂಥದ್ದು ಒಂದು ಅದೃಷ್ಟ ಅಂತ ಅನ್ನೋದು ಭಾವಿಸ್ತೀನಿ. ಆಮೇಲೆ ಕೈವಾರ ಕ್ಷೇತ್ರ ಈಗ
ಸಂಗೀತ ಮತ್ತು ಗುರುಪೂಜೆ ಮತ್ತು ಸಂಗೀತೋತ್ಸವ ಏನು ಈ ಕಾರ್ಯಕ್ರಮಗಳಿದೆ ಅದನ್ನು ಆಯೋಜನೆ ಮಾಡಿದ್ದೀವಿ ಪ್ರತಿ ವರ್ಷದಲ್ಲಿ. ನಾವು ಈ ಆಯೋಜನೆಯಲ್ಲಿ ಬರೀ ಸಂಗೀತ ಒಂದೇ ಅಲ್ಲ, ನಮ್ಮ ಜಾನಪದ ಕಲೆಗಳೇನಿದೆ ಅದನ್ನೆಲ್ಲ ಕೂಡ ನಾವು ಅದರಲ್ಲಿ ಸೇರಿಸ್ತೀವಿ. ಅಂದರೆ ರಾತ್ರಿ ಹೊತ್ತು ಕೋಲಾಟ ಇರ್ಬೋದು, ಬಂಡ್ರಿ ಭಜನೆ ಇರ್ಬೋದು, ಚಕ್ಕಲ ಭಜನ ಅಂತಿದೆ ಅದಿರ್ಬೋದು, ವೀರಗಾಸೆ ಇರ್ಬೋದು, ಗುಗ್ಗು ಕುಣಿತ ಇರ್ಬೋದು, ಆಂಧ್ರ ತಂಡಗಳು ಎಷ್ಟು ಚೆನ್ನಾಗಿ ಅವರು ಭಜನೆ ಮಾಡ್ತಾರೆ ಅಂದರೆ ಅವರು ಕುಣಿತ ಇದ್ದರೆ ತುಂಬ ಆಶ್ಚರ್ಯವಾಗಿ ಇರ್ತದೆ. ಅಂಥ ಜಾನಪದ ಕಲೆಗಳಿಂದ ಕೂಡಿರ್ತಕ್ಕಂಥ ಸಂಗೀತೋತ್ಸವ. ಮತ್ತು ನಿಮಗೆ ಮನಬಿಚ್ಚಿ ಹೇಳಬೇಕಾದ್ರೆ ಕೆಲವು ಕಡೆ ಸಂಗೀತೋತ್ಸವದಲ್ಲಿ ಕೆಲವರಿಗೆ ಭಾಗವಹಿಸೋದಕ್ಕೆ ಅವಕಾಶನೇ ಇರೋದಿಲ್ಲ. ಅನೇಕ ಕಡೆ ಸಂಗೀತೋತ್ಸವಗಳು ನಡೀತದೆ, ಆದರೆ ಕೆಲವು ವರ್ಗಕ್ಕೆ ಅವಕಾಶಗಳು ಸಿಗುವುದಿಲ್ಲ. ಕೈವಾರ ಆಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೈವಾರ. ಈ ವಿದ್ಯೆಗೆ ಮಾತ್ರ ಅವಕಾಶ. ಯಾಕೆಂದರೆ ಆತ್ಮರು ಹೇಳಿದ್ದಾರೆ, ಬ್ರಹ್ಮಜ್ಞಾನವು ಎರುಗನಿ ಬ್ರಾಹ್ಮಣುಡು ಶೂದ್ರುಂಡೆ. ಬ್ರಹ್ಮಜ್ಞಾನವು ಎರಿಗಿನ ಶೂದ್ರುಂಡು ಬ್ರಾಹ್ಮಣುಂಡೆ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮಜ್ಞಾನವನ್ನು ಅರಿಯದೇ ಇರ್ತಕ್ಕಂಥ ಬ್ರಾಹ್ಮಣ ಅವನಿಗೆ ಶೂದ್ರನ ಸಮಾನ ಅಂತ. ಬ್ರಹ್ಮಜ್ಞಾನನೇ ಇಲ್ಲ ಅಂದರೆ ಅಶೂದ್ರನ ಸಮಾನ. ಶೂದ್ರುಂಡು ಬ್ರಾಹ್ಮಣ. ಬ್ರಹ್ಮಜ್ಞಾನವನ್ನು ಯಾರು ಶೂದ್ರನಾಗಿ ಬ್ರಹ್ಮಜ್ಞಾನವನ್ನು ಪಡೆದಿರ್ತಾರೆ ಅವರು ಬ್ರಾಹ್ಮಣ. ಕೈವಾರ ಮಠದಲ್ಲಿ ಯಾವುದೇ ಜನಾಂಗಕ್ಕೂ, ಯಾವುದೇ ರಾಜಕೀಯಕ್ಕೂ, ಯಾವುದೇ ಮಠಕ್ಕೂ ಇಲ್ಲಿ ಸಂಬಂಧ ಇಲ್ಲ. ನಾವು ಈ ಮಠದಲ್ಲಿ ಹೆಚ್ಚಿನ ರಾಜಕೀಯ ವ್ಯಕ್ತಿಗಳನ್ನು ನಾವು ಇಲ್ಲಿ ಆಹ್ವಾನಿಸಿ ಅವರಿಗೆ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಟ್ಟು ಅವರಿಗೆ ಮಾತನಾಡಲಿಕ್ಕೆ, ಭಾಷಣ ಮಾಡಲಿಕ್ಕೆ ನಾವೇನು ಅದಕ್ಕೆ ಉತ್ಸುಕರಾಗಿಲ್ಲ. ಕಾರಣ ಅದು ಭಕ್ತಿಯ ಸ್ಥಾನ, ಎಲ್ಲರೂ ಸಮಾನರೇ ಅಂತ. ಮತ್ತು ಅಲ್ಲಿ ಮತ್ತೊಂದು ಜಾತಿ ವ್ಯವಸ್ಥೆ ಇಲ್ಲ. ಜಾತಿ ಮತ್ತು ರಾಜಕೀಯಕ್ಕೆ ಆ ಕ್ಷೇತ್ರ ನಿಷಿದ್ಧ ಅಂತ ಅದು ತೀರ್ಮಾನ ಆಗಿದೆ. ಆಗಿನ ಕಾಲದಲ್ಲಿ ನೋಡಿದ್ದಾಗಲೇ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ರೀತಿ ಪಾಯ ಹಾಕೊಂಡು ಬಂದಿದ್ದಾರೆ. ಆ ಪಾಯವನ್ನು ಬೇರ್ಪಡಿಸಿದ್ದಾರೆ. ಅದನ್ನು ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ. ಈ ಸಾರಿ ನಾವು ಪ್ರತಿ ವರ್ಷದಂತೆ ನಮ್ಮ ಸ್ಥಳೀಯ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಪಕ್ಕದ ಚಿತ್ರದುರ್ಗ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ ಇವೆಲ್ಲ ಸ್ಥಳೀಯರು ಇದೆ. ಈ ಸ್ಥಳೀಯ ನಾವು ಹೆಚ್ಚಿನ ಅವಕಾಶಗಳನ್ನು ಕೊಟ್ಟಿದ್ದೀವಿ. ಸ್ಥಳೀಯ ಯಾರೇ ಹೆಚ್ಚಿನ ಅವಕಾಶಗಳು ಸ್ಥಳೀಯರಿಗೆ ಮತ್ತು ನಾವು ಸ್ಥಳೀಯರಿಲ್ಲದೆ ಇದ್ದರೆ ಏನು ಮಾಡಲಿಕ್ಕಾಗಲ್ಲ. ಸ್ಥಳೀಯರಿಗೆ ಹೆಚ್ಚಿನ ಅವಕಾಶಗಳು. ನಂತರ ಕರ್ನಾಟಕ, ಆಮೇಲೆ ಬೆಂಗಳೂರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಅವಕಾಶ. ನಂತರ ಇದರ ಹೆಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದರೆ ವಿಶಾಖಪಟ್ಟಣಮಲ್ಲಿ ಹೇಳಿದ್ರು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ನೀವು ತಿರುವಾಂಕೂರಲ್ಲಿ ಹೋದ್ರು ಕರ್ನಾಟಕ ಶಾಸ್ತ್ರೀಯ ಅಂತ, ಕನ್ಯಾಕುಮಾರಿಯಲ್ಲಿ ಹೋದ್ರು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಅದಕ್ಕೋಸ್ಕರ ನಾವೆಲ್ಲ ದಸ್ತಗಿರಿ ಸಾಕು ನೋಡಿ ತಾತ್ಮಂತತೆ ಮಾಡ್ತೀವಿ ಅಂಥವ್ರಿಗೆಲ್ಲ ನಾವು ಭೇದ ಇದೆ. ಅಲ್ಲಿ 9ನೇ ತಾರೀಕು ನಮ್ಮ ಮಾಲೂರಿನ PJ ಬ್ರಹ್ಮಚಾರಿ ಚೆನ್ನಾಗಿ ನೋಡ್ತಾರೆ. ಕನ್ಯಾಕುಮಾರಿ ಮೇಡಮ್ ಅವರ ಶಿಷ್ಯ ಅವರು, ಅವ್ರ ಮಗಳು. ಆಮೇಲೆ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿ ಅಂತ ಅವರು ಚಿತ್ರಪಲ್ಲಿ ಕುಟುಂಬದಿಂದ, ಮಹಾರಾಜರ ಕುಟುಂಬದಿಂದ ಅವರು ಸಂಗೀತದಲ್ಲಿ ಹೆಸರುವಾಸಿ.
ಆಮೇಲೆ ಕೇರಳದಿಂದ ಡಾಕ್ಟರ್ ಎನ್ ಜೆ ನಂದಿನಿ ಅಂತ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ